ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಆಸ್ಟ್ರಾಲಜಿ. ರಾಹು ಕೇತು ಸಂಚಾರ 2025 ಮೇ ತಿಂಗಳಲ್ಲಿ ಆಗಿರೋದು. ಈ ಫಲ ಒಂದೊಂದು ರಾಶಿಗೂ ಯಾವ ಥರ ಇರ್ತು ಅಂತ ಈಗ ನಾನು ನೋಡೋ ರಾಶಿ ಯಾವುದು ಅಂದರೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಇಷ್ಟು ದಿವಸ ರಾಹು ಎಲ್ಲಿಯಪ್ಪ ಇದ್ದಾರೆ ಅಂದರೆ ಭಾಗ್ಯಸ್ಥಾನದಲ್ಲಿದ್ದರು. ಈಗ ಭಾಗ್ಯಸ್ಥಾನ ಅಂತ ಇಂದ ಈಗ ಅಷ್ಟಮ ಸ್ಥಾನಕ್ಕೆ ಸಂಚಾರ ಆಗಿದ್ದಾರೆ. ಅದೇ ಥರ ಈ ಕೇತು ಗ್ರಹ ಇಷ್ಟು ದಿವಸ ಧೈರ್ಯ ಸ್ಥಾನದಲ್ಲಿತ್ತು 3ನೇ ರಾಶಿನಲ್ಲಿ. ಈಗೇನಪ್ಪ ಅಂದರೆ 2ನೇ ಸ್ಥಾನವಾದ ವಾಕು ಸ್ಥಾನ ಮಾತು ವಿಷಯದಲ್ಲಿರ್ತಲ್ವ ಅಂತ 2ನೇ ಮನೆಗೆ ಕುಟುಂಬ ಸ್ಥಾನದಲ್ಲಿ ಕೇದು ಬರ್ತಾ ಇದ್ದಾರೆ. ರಾಹು ಕೇದು ಅಂದರೆ ಗೊತ್ತಿರೋ ವಿಷಯ, ಪವರ್ಫುಲ್ ಪ್ಲಾನೆಟ್ಗಳು. ತುಂಬ ಜನಕ್ಕೆ ಭಯ ಬೀಳೋ ಥರ ಇರ್ತವೆ, ತುಂಬ ಜನಕ್ಕೆ ಇರೋ ಪ್ರಾಬ್ಲಮ್ ಸಾಲ್ವ್ ಆಗೋ ಸಿಚುವೇಶನ್ ಇರ್ತವೆ. ಸೊ ಇಷ್ಟು ದಿವಸ ಕಷ್ಟ ಅನುಭವಿಸಿರೋದಕ್ಕೆ ಒಳ್ಳೇದಾಗ್ತವೆ. ಸ್ವಲ್ಪ ಒಳ್ಳೆಯ ಕ್ವಶನ್ ಇದ್ದಿರೋದಕ್ಕೆ ಸ್ವಲ್ಪ ಕಷ್ಟಗಳು ಸ್ವಲ್ಪ ಫೇಸ್ ಮಾಡೋ ಸಿಚುವೇಶನು ಈ ರಾಹು ಕೇದು ಕೊಡ್ತಾ ಇದ್ದಾರೆ. ಯಾಕೆ ರಾಹು ಕೇದು ಏನಪ್ಪ ಅಂದರೆ ಇರೋ ವಿಷಯನೇ ಚೇಂಜ್ ಮಾಡೋದು ಅಷ್ಟೇ ಅವ್ರ ಕೆಲಸ. ಸೊ ಅಂಥ ವಿಷಯದಲ್ಲಿ ಏನಪ್ಪ ಅಂದರೆ ರಾಹು ಇಷ್ಟು ದಿವಸ 9ನೇ ಸ್ಥಾನದಲ್ಲಿ ಭಾಗ್ಯ ವಿಷಯದಲ್ಲಿ ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ ಏನೋ ವಿಷಯ ಕೊಟ್ಟಿರ್ತಾರೆ. ಅದೇ ಥರ ಕೇತು 3ನೇ ಧೈರ್ಯ ಸ್ಥಾನ ಇದ್ದು ಧೈರ್ಯನೇ ಇರಲಿಲ್ಲ. ಯಾವ ಕೆಲಸ ಮಾಡಬೇಕಂದ್ರೆ ಭಯ ಇದ್ದಿರ್ತವೆ, ಒಂಥರ ಟೆನ್ಷನ್ ಇದ್ದಿರ್ತವೆ. ನೀವೇನು ಎಫೆಕ್ಟ್ ಹಾಕಿದ್ರೆ ಅದು ಉಲ್ಟಾ ನಡೀತಾ ಇರ್ತವೆ. ಇಂಥ ಸಿಚುವೇಶನ್ನೇ ಕರ್ಕಾಟಕ ರಾಶಿನವ್ರು. ಈಗ ಅಂಥ ವಿಷಯಕ್ಕೆಲ್ಲ ಇವಾಗ ಈ ಸಂಚಾರ ಒಳ್ಳೆ ಸ್ವಲ್ಪ ಫಲ ಚೇಂಜ್ ಆಗಿ ಕೊಡ್ತದೆ. ಆ ಥರ ನೋಡುವಾಗ ಎಂಥ ವಿಷಯ ಆದರೂ ಇವಾಗ ಯಾವ ಕೆಲಸ ಮಾಡಬೇಕಾದ್ರೂ ಧೈರ್ಯವಾಗಿ ನೀವು ಮಾಡಿ ಮುಗಿಸ್ತೀರಾ. ಇಷ್ಟು ದಿವಸ ಧೈರ್ಯ ಎಲ್ಲರಿಗೂ ಇವಾಗ ಧೈರ್ಯ ಬರುತ್ತವೆ. ತಡೆ ತಾಪತ್ರ ಎಲ್ಲ ಕ್ಲಿಯರ್ ಆಗ್ತದೆ, ರೂಟ್ ಕ್ಲಿಯರ್, ಮುಂದುವರ್ಸ್ಕೋಬೋದು. ಯಾಕಪ್ಪ ಅಂದರೆ ಕರ್ಕಾಟಕ ರಾಶಿನವರು ಅಷ್ಟಮ ಶನಿ ಭಾಗ್ಯದಲ್ಲಿ ಈ ರಾಹು ಟೈಮ್ ತುಂಬ ಚೆನ್ನಾಗಿಲ್ಲ, ತುಂಬ ಪ್ರಾಬ್ಲಮ್ ಫೇಸ್ ಮಾಡಿರ್ತೀರ, ಅದು ಗೊತ್ತಿರೋ ವಿಷಯ. ಅಂಥವ್ರುಗಳು ಇವಾಗ ಪಾಸಿಟಿವ್ ಥಿಂಕ್ ಮಾಡ್ಕೊಂಡು ಹೋಗಿ ರಿಲೀಫ್ ಚೆನ್ನಾಗಿರ್ತವೆ. ಯಾವ ವಿಷಯ ಆದರೂ ಇಷ್ಟು ದಿವಸ ಇನ್ನು ಮನಸ್ಸಲ್ಲಿ ಏನು ದಿವಸ ಸಡನ್ನಾಗಿ ಹೇಳ್ಬೋದು, ಅಂಥ ಧೈರ್ಯ ನಿಮಗೆ ಮಾತಾಡೋದು ಧೈರ್ಯ ಇವಾಗ ಬರುತ್ತೆ. ಇಷ್ಟು ದಿವಸ ಖರ್ಚುಗಳು ಏನಪ್ಪ ಕಂಟ್ರೋಲ್ ಅದು ಹೋಗ್ತದೆ. ಈಗ ಎಲ್ಲ ಖರ್ಚನ್ನ ಕಂಟ್ರೋಲ್ ಮಾಡಿಬಿಟ್ಟು ನಿಮ್ಮ ಸೇವಿಂಗ್ ಜಾಸ್ತಿ ಮಾಡ್ಕೋಬಹುದು, ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಮಾಡ್ಕೋಬಹುದು ಅಂತ ಸಿಚುವೇಶನ್ ಬರುತ್ತವೆ. ಎಲ್ಲರ ಜೊತೆಲಿ ನೀಟ ಯಾವ ಥರ ಯಾರ ಹತ್ರ ಯಾವ ಥರ ಮಾತಾಡಬೇಕಂತ ತಿಳ್ಕೊಂಬಿಟ್ಟು ಯಾವ ವಿಷಯ ಮಾಡಿಸ್ಕೋಬೇಕೋ ಆ ವಿಷಯ ಪರ್ಫೆಕ್ಟಾಗಿ ನೀವು ಹ್ಯಾಂಡಲ್ ಮಾಡಿ ಮುಗಿಸ್ಕೋಬಹುದು. ಆ ಟೈಮ್ ಕರ್ಕಾಟಕ ರಾಶಿನವರು ತುಂಬ ಚೆನ್ನಾಗಿರ್ತವೆ. ಇಷ್ಟು ದಿವಸ ಪೊಸಿಷನ್ ಇಲ್ಲ ಅಂತ ಏನೋ ಕೆಲಸ ಮಾಡ್ತಾ ಇದ್ವಿ, ಒಂದು ರೆಸ್ಪೆಕ್ಟ್ ಇಲ್ಲ ಸೊಸೈಟಿಲಿ ನಿಂತಿರೋರ್ಗೆಲ್ಲ, ಇದು ಒಳ್ಳೆ ಟೈಮ್. ನಿಮ್ಗೆ ಆಟೋಮೆಟಿಕ್ ಆಗಿ ಒಂಥರ ಪ್ರಮೋಷನ್ ಆಗಲಿ, ಒಂದು ಗೌರವ ಆಗಲಿ, ಸೊಸೈಟಿಯಲ್ಲಿ ಒಂದು ರೆಸ್ಪೆಕ್ಟ್ ಬರುತ್ತವೆ. ಅದು ಆಟೋಮೆಟಿಕ್ ಬರುತ್ತವೆ. ಅಂಥ ಸಿಚುವೇಶನ್ ಜಾಸ್ತಿ ಇರ್ತವೆ. ನಿಮಗೆ ಒಂಥರ ಒಂಥರ ಅಡ್ಮಿನಿಸ್ಟ್ರೇಷನ್ ಕೇಪಬಿಲಿಟಿ ಜಾಸ್ತಿ ಆಗ್ತವೆ. ಯಾವ ವಿಷಯ ಆದ್ರೂ ಇಷ್ಟು ದಿವಸ ಮುಂದೆ ಹೋಗೋಕ್ಕೆ ಯೋಚನೆ ಮಾಡ್ತಾಯಿರಿ, ಈಗ ನೀವೇ ಮುಂದೆ ಹೋಗ್ಬಿಟ್ಟು ಆ ಸಿಚುವೇಶನ್ ರಿಲೇಟಿವ್ ವಿಷಯದಾಗಲಿ ಎಲ್ಲ ವಿಷಯದಲ್ಲಿ ಸ್ವಲ್ಪ ಹ್ಯಾಂಡಲ್ ಮಾಡೋಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿ ಬರ್ತವೆ. ನಿಮ್ಗೆ ಒಂದು ಪವರ್ ಗೊತ್ತಾಗುತ್ತೆ. ಆಮೇಲೆ ಸೊಸೈಟಿಯಲ್ಲಿ ನಿಮ್ಗೆ ಒಳ್ಳೆ ದೊಡ್ಡ ದೊಡ್ಡ ವ್ಯಕ್ತಿ ಎಲ್ಲ ನಿಮ್ಗೆ ಸ್ವಲ್ಪ ಫ್ರೆಂಡ್ಶಿಪ್ ಆಗ್ತಾರೆ. ಅವರು ವಿಷಯ ನಿಮ್ಗೆ ಇಂಪ್ರೂವ್ಮೆಂಟ್ಗೆ ಹೆಲ್ಪ್ ಆಗ್ತವೆ. ಇನ್ನೊಂದು ಈ ಕರ್ಕಾಟಕ ರಾಶಿನವ್ರಿಗೆ ತುಂಬ ಜನಕ್ಕೆ ಇವಾಗ ಅಯ್ಯೋ ಬೇರೆ ಊರಿಗೆ ಹೋಗ್ಬಿಟ್ಟು ಅಲ್ಲಿ ನಾವು ಸೆಟ್ಲ್ ಆಗೋಣ ಅಂತ ಅನ್ಕೊಂಡಿರೋರು ತುಂಬ ಜನ ಮನಸ್ಸಲ್ಲಿರೋರ್ಗು ಈ ಟೈಮ್ ಚೆನ್ನಾಗಿರ್ತವೆ. ಬೇರೆ ಊರಿಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ತೀರಾ. ಸ್ವಲ್ಪ ಜನ ಇಷ್ಟು ದಿವಸ ಎಲ್ಲ ಸಿಟಿಲಿ ಇರ್ತೀರ, ನಮ್ಮ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡಿರೋರಲ್ಲ, ಅದು ಹೋಗ್ಬೋದು. ಆ ಟೈಮು ಒಂದು ಚೇಂಜಸ್ ಬರುತ್ತವೆ. ಈ ಊರ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ಸ್ವಲ್ಪ ಬ್ಯುಸಿಯಾಗಿರ್ತೀರ, ಲೇಜಿನೆಸ್ ಎಲ್ಲ ಹೋಗ್ಬಿಡ್ತೀವಿ ಬಿಡಿ, ಅದೇನು ತೊಂದರೆ ಏನೂ ಬೇಕಾಗಿಲ್ಲ. ಹೆಲ್ತ್ ವಿಷಯದಲ್ಲಿ ಪಾಸಿಟಿವ್ ಆಗಿರ್ತವೆ, ಒಂಥರ ಧೈರ್ಯ ಬರುತ್ತೆ. ಸೊ ಇಷ್ಟು ವಿಷಯ ಬೇರೆ ಪ್ಲಾನೆಟ್ಗಳ ಕ್ವಶನ್ ಅದು ಡಿಸ್ಕಸ್ ಮಾಡಬೇಕಾಗಿಲ್ಲ, ತುಂಬ ಅನುಭವಿಸ್ತೀರ, ಹಳೆ ವಿಡಿಯೋ ಎಲ್ಲ ಮಾತಾಡಿದ್ದೀವಿ, ಅದು ನೋಡಿ. ಪಾಪ ಕರ್ಕಾಟಕ ಸಿಚುವೇಶನ್ ಗೊತ್ತಿರ್ತವೆ, ಅದು ತಿರುಗಿ ನಾವು ಮಾತಾಡೋದು ಬೇಡ. ಎಲ್ಲ ವಿಷಯದಲ್ಲಿಯೂ ಓವರ್ ಕಾನ್ಫಿಡೆಂಟ್ ಇಟ್ಕೋಬಾರ್ದು.
ಇಲ್ಲಾಂದರೆ ಫೇಲ್ ಆಗ್ತೀರಾ. ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಇದು ಪ್ಲ್ಯಾನ್ ಮಾಡಿ ಟೈಮ್ ಚೆನ್ನಾಗಿದೆ. ತುಂಬ ಜನ ಓವರ್ ಕಾನ್ಫಿಡೆಂಟ್ಲಿ ಬಿದ್ದೋಗ್ಬಿಡೋದು. ಸೊ ಅದು ವಿಷಯ ಹುಷಾರು ಅಷ್ಟೇ. ಯಾವ ಕೆಲಸ ಮಾಡಿದ್ರು ನಿಮ್ಮ ಡ್ಯೂಟಿನಲ್ಲಿ ಸ್ವಲ್ಪ ಹುಷಾರಿರ್ಬೇಕು. ಈ ಪ್ರೈವೇಟ್ ಜಾಬಲ್ಲಿ ಇರ್ತಾರೆ ನೋಡಿ, ಅವ್ರಿಗೆ ಸ್ವಲ್ಪ ಆವಾಗ ತೊಂದರೆಗಳು ಕಿರಿಕಿರಿ ಬರುತ್ತೆ, ಅದು ಹೋಗುತ್ತೆ. ಅದೇನು ತೊಂದರೆ ಏನು ದೊಡ್ಡದೇನೋ ಫೀಲ್ ಮಾಡಬೇಕಾಗಿಲ್ಲ. ಸ್ವಲ್ಪ ಜನಕ್ಕೆ ಇಮಿಡಿಯೇಟ್ ಆಗಿ ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್, ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ಅಲ್ಲಿ ಒಂಥರ ಜಾಬ್ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಫ್ಯಾಮಿಲಿ ಬಿಟ್ಟು ಹೋಗೋ ಥರ ಸಿಚುವೇಶನ್ ಈ ಕರ್ಕಾಟಕ ರಾಶಿನಲ್ಲಿ ಆಗ್ತವೆ. ಸೊ ಅದು ಒಳ್ಳೆ ಫಲನ ಅನ್ಕೋಬಹುದು. ಹೆಲ್ತ್ ವಿಷಯದಲ್ಲಿ ಚಿಕ್ಕ ಚಿಕ್ಕ ತೊಂದರೆಗಳು ಬರುತ್ತೆ, ಅದೆಲ್ಲ ಒಂಥರ ಪಾಸಿಟಿವ್ ಆಗಿ ಬಂದು ಹೋಗುತ್ತೆ, ಅದಕ್ಕೆ ಭಯ ಬೀಳಬೇಕಾಗಿಲ್ಲ. ಬಟ್ ಬಿಸ್ನೆಸ್ ವಿಷಯದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದ ದೊಡ್ಡ ಲಾಭ ಸಿಕ್ಕಲ್ಲ, ಬಟ್ ಅಟ್ಲೀಸ್ಟ್ ಇರೋ ನಷ್ಟನೇ ಕಡಿಮೆ ಮಾಡ್ಕೋಬೋದು ಅಂಥ ಮೈಂಡ್ ಇವಾಗ ಬರುತ್ತವೆ. ಅದನ್ನು ಪ್ಲ್ಯಾನ್ ಮಾಡಿ ಮುಗಿಸ್ಕೋಬೋದು. ಕ್ಯಾಶ್ ವಿಷಯದಲ್ಲಿ ನೀವೇನಾದ್ರು ಫೈನಾನ್ಷಿಯಲ್ ವಿಷಯ ಡೀಲ್ ಮಾಡ್ತಿದ್ರೆ, ಬಿಸ್ನೆಸ್ಲಿರೋರಾದರೆ ನಿಮ್ಗೆ ನಂಬಿಕೆ ಇರೋರು ಮನುಷ್ಯನೇ ಮಾಡಬೇಕು. ಯಾಕಂದ್ರೆ ಕೆಲಸದ ನಂಬಿಟ್ಟು ನೀವು ಈ ಕ್ಯಾಶ್ ವಿಷಯದಲ್ಲಿ ಸ್ವಲ್ಪ ಹುಷಾರಿರ್ಬೇಕು, ಬಿಡಬಾರ್ದು. ಸೊ ನಂಬಿಕೆ ಇರೋ ಮನುಷ್ಯನೇ ಹ್ಯಾಂಡಲ್ ಮಾಡೋದು ಒಳ್ಳೆಯ ವಿಷಯ. ಆಮೇಲೆ ಈ ಪಾರ್ಟ್ನರ್ಶಿಪ್ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಬೇಕು. ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾರೆ ನೋಡಿ, ಅವ್ರಿಗೆಲ್ಲ ಸ್ವಲ್ಪ ಕೇರ್ಫುಲ್ ಇರೋದು ಉತ್ತಮ. ಇಲ್ಲಾಂದ್ರೆ ಅವ್ರೇನಾದ್ರು ಕ್ಯಾಶ್ ವಿಷಯದಲ್ಲಿ ಏನೋ ಮಾಡೋ ಸಿಚುವೇಶನ್ ಜಾಸ್ತಿ ಕಾಣ್ತವೆ. ಆಮೇಲೆ ಅದೇ ಥರ ಪಾರ್ಟ್ನರ್ಶಿಪ್ ವಿಷಯದಲ್ಲಿ ಕೇರ್ಫುಲ್ ಇರಬೇಕಾಗ್ತವೆ. ಮಾತು ಏನೋ ಒಂದೆರಡು ಮಾತಾಡ್ಬಿಟ್ಟು ಅದೇನೋ ಸ್ಪಿಲ್ಟ್ ಮಾಡ್ಕೊಳ್ಳೋದು ಬೇಡ, ಕೇರ್ಫುಲ್ ಇರಬೇಕಾಗುತ್ತೆ. ಈ ಸ್ಟೂಡೆಂಟ್ಗಳು ಎಜುಕೇಷನ್ ಏನಪ್ಪ ಅಂದರೆ, ತುಂಬ ಜನಕ್ಕೆ ಸರಿಯಾಗಿ ಓದಲ್ಲ, ಒಳ್ಳೆ ಸಿಚುವೇಶನ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ತುಂಬ ಹುಡುಗರು ಹಾಸ್ಟೆಲ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಫ್ಯಾಮಿಲಿ ಬಿಟ್ಬಿಟ್ಟು ಹಾಸ್ಟೆಲ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರ್ತವೆ, ಅಥವಾ ಫಾರಿನ್ ಹೋಗ್ಬಿಟ್ಟು ಓದೋ ಥರ ಚಾನ್ಸಸ್ ಜಾಸ್ತಿ ಇರ್ತವೆ. ತುಂಬ ದೂರ ಹೋಗ್ಬಿಟ್ಟು ಫ್ಯಾಮಿಲಿಯಿಂದ ಅವರು ಓದೋಕ್ಕೆ ಚಾನ್ಸಸ್ ಜಾಸ್ತಿ ಕಂಡು ಬರ್ತವೆ. ಈ ಟೈಮಲ್ಲಿ ಅವ್ರಿಗೆ ಒಂಥರ ಸ್ಪೋರ್ಟ್ಸ್ ಅಂಥ ವಿಷಯದಲ್ಲಿ ಸ್ವಲ್ಪ ಗಮನ ಸ್ಪಿಲ್ಟ್ ಆಗ್ತದೆ. ಸೊ ಅದು ಕಮ್ಮಿ ಮಾಡಿಕೊಂಡು ಸ್ಟಡಿ ವಿಷಯದಲ್ಲಿ ಕಾನ್ಸಂಟ್ರೇಟ್ ಮಾಡೋದು ಈ ರಾಶಿನವ್ರಿಗೆ ಒಳ್ಳೆಯದು. ಆಮೇಲೆ ಲೇಡೀಸ್ಗೆ ನಂಬಿಕೆನೇ ಏನೂ ಆಗಿಲ್ವ ಸರ್ ಅಂತ ಹೇಳಿದ್ರೆ, ಏನು ಹುಡುಗಿರು ಯಾರೋ ಮದುವೆಗೆ ಕಾಯ್ತಾ ಇದ್ರು, ಮದುವೆ ಆಗೋ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ. ಹಸ್ಬೆಂಡ್ ವೈಫ್ ವಿಷಯ, ಫ್ಯಾಮಿಲಿ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಸೊ ಇದೊಂದು ವಿಷಯ. ಆಮೇಲೆ ಇಷ್ಟು ದಿವಸ ಸ್ಪಿಲ್ಟ್ ಆಗಿರೋದು ಹಸ್ಬೆಂಡ್ ವೈಫ್ ಸ್ವಲ್ಪ ರೀಜಾಯ್ನ್ ಆಗೋ ಚಾನ್ಸಸ್ ಪಾಸಿಟಿವ್ ಆಗಿರ್ತವೆ. ಈ ಕೆಲಸದ ಹೋಗ್ತಾರೆ ನೋಡಿ, ಲೇಡೀಸ್ಗಳು ತುಂಬ ಜನ ಕೆಲಸಕ್ಕೆ ಹೋಗ್ತಾರೆ. ಅಂಥ ಲೇಡೀಸ್ಗಳಾಗಲಿ ಸ್ವಲ್ಪ ಊಟ ವಿಷಯದಲ್ಲಿ ಹುಷಾರಿರ್ಬೇಕು. ಟೈಮ್ ಊಟ ಮಾಡಲ್ಲ, ನೆಗ್ಲಿಜೆನ್ಸ್ ಮಾಡ್ತಾರೆ. ಅದು ಏನಾದರೂ ತುಂಬ ಹೆಲ್ತ್ ಪ್ರಾಬ್ಲಮ್ ಕೊಡ್ತದೆ. ಆ ವಿಷಯದಲ್ಲಿ ಕೇರ್ಫುಲ್ ಆಗಿರಬೇಕು. ಸೊ ಇದೇ ರಾಹುಕೇತು ಪ್ರಭಾವ ಅಂತ ನಾವು ಸ್ವಲ್ಪ ಪಾಯಿಂಟ್ ಹೇಳಿದ್ವಿ. ಡೀಟೇಲ್ ಬೇಕಾದರೆ ಒಂದು ಆಸ್ಟ್ರಾಲಜಿ ಕನ್ಸಲ್ಟೇಷನ್ ನಿಮ್ಮ ಹತ್ರ ಯಾರು ಗೊತ್ತಿರೋರು ಅಂತ ಆಸ್ಟ್ರಾಲಜಿ ಹತ್ರ ಮಾಡಿಕೊಂಡು ಇದು ಮಾಡ್ಕೋಬೋದು. ಬಟ್ ಪರಿಕಾರವಾಗಿ ಏನಪ್ಪ ಅಂದರೆ, ದುರ್ಗಾದೇವಿ ಇರ್ತಾರೆ ನೋಡಿ ಸರ್, ದುರ್ಗಾದೇವಿ ಅಥವಾ ಪಾರ್ವತಿ ದೇವಿನೇ ಸೋಮವಾರ ದಿವಸ ಒಂಥರ ಪ್ರೇ ಮಾಡೋದು ಒಳ್ಳೆ ಫಲ. ಈ ಪ್ರಾಬ್ಲಮಲ್ಲಿ ಸ್ವಲ್ಪ ನೆಗೆಟಿವ್ ವಿಷಯ ಪಾಸಿಟಿವ್ ನಾವು ಚೇಂಜ್ ಮಾಡ್ಕೋಬೋದು ಅಂತ ಹೇಳಿ ಈ ವಿಡಿಯೋವನ್ನೇ ಉತ್ತರ ಮಾಡ್ತೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸರ್. ನಮಸ್ಕಾರ. ಆಲ್ ದಿ ಬೆಸ್ಟ್.